ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಆಕ್ಚುಲಿ ಮಾರ್ಚ್ 9, 2026 DSCRT ಬಿಡುಗಡೆ ಮಾಡಿರೋ 6 ಮತ್ತು 7ನೇ ತರಗತಿಯ ಪರಿಷ್ಕೃತ ಎಸ್ಸೆ2 ಮೌಲ್ಯಾಂಕನದ ವೇಳಾಪಟ್ಟಿಯ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಖಂಡಿತ. ಇದು ಆ ಶೈಕ್ಷಣಿಕ ವಲಯದಲ್ಲಿ ತುಂಬಾ ಮುಖ್ಯವಾದ ಅಪ್ಡೇಟ್. ಹೌದು. ಈ ದಿನದ ನಮ್ಮ ಪ್ರಮುಖ ಗುರಿ ಏನಂದ್ರೆ ಈ ಹೊಸ ಟೈಮ್ ಟೇಬಲ್ ಅನ್ನ ಸಾಲಿನಿಂದ ಸಾಲಿಗೆ ಅಂದ್ರೆ ಲೈನ್ ಬೈ ಲೈನ್ ವಿಶ್ಲೇಷಣೆ ಮಾಡೋದು, ಯಾವುದೇ ಸಣ್ಣ ಮಾಹಿತಿ ಕೂಡ ಬಿಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಎಕ್ಸಾಕ್ಟ್ಲಿ. ಪಟ್ಟಿಯನ್ನ ಓದೋಕೆ ಶುರು ಮಾಡುವ ಮುನ್ನ ಒಂದು ಸಾಮಾನ್ಯ ನಿಯಮ ಗಮನಿಸಬೇಕು ನಾವಿಲ್ಲಿ. ಅದೇನಂದ್ರೆ ಎಲ್ಲ ಪರೀಕ್ಷೆಗಳ ಸಮಯ ಬೆಳಿಗ್ಗೆ 11:30ರಿಂದ ಶುರುವಾಗುತ್ತೆ. 11:30ರಿಂದ ಮಧ್ಯಾಹ್ನ 1ರವರೆಗೆ ಅಲ್ವಾ? ಕರೆಕ್ಟ್. ಅಂದ್ರೆ ಪರೀಕ್ಷೆ ಅವಧಿ ಕೇವಲ 1.5 ಗಂಟೆ ಇರುತ್ತೆ. ಮತ್ತೆ ಪ್ರತಿಯೊಂದು ಎಕ್ಸಾಮ್ ಗರಿಷ್ಠ 40 ಅಂಕಗಳಿಗೆ ಮಾತ್ರ ನಿಗದಿಯಾಗಿದೆ. ಹೌದು, 40 ಅಂಕಗಳು. ಸೊ ಬೆಳಗಿನ ಗಡಿಬಿಡಿ ಇರಲ್ಲ ಮಕ್ಕಳಿಗೆ. ಸರಿ, ಈಗ ನೇರವಾಗಿ ಮಾರ್ಚ್ 24ನೇ ತಾರೀಕು ಮಂಗಳವಾರದಿಂದ ಶುರು ಮಾಡೋಣ. ಖಂಡಿತ. ಅಂದು ಪ್ರಥಮ ಭಾಷೆಯ ಪರೀಕ್ಷೆಯೊಂದಿಗೆ ಎಸ್ಸೆ2 ಶುರುವಾಗುತ್ತೆ. ಭಾಷಾ ವಿಷಯದಿಂದ ಶುರುವಾಗೋದು ಮಕ್ಕಳಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತೆ. ಆಮೇಲೆ ಮಾರ್ಚ್ 25 ಅಂದ್ರೆ ಬುಧವಾರ. ಆ ದಿನ ಯಾವುದೇ ಪರೀಕ್ಷೆ ಇರಲ್ಲ. ಹೌದು, ಪರೀಕ್ಷೆ ಇರಲ್ಲ. ಇದೊಂದ್ ರೀತಿ ಮುಂದಿನ ಕಠಿಣ ವಿಷಯಕ್ಕೆ ತಯಾರಿ ನಡೆಸಲು ಕೊಟ್ಟಿರುವ ಅತ್ಯುತ್ತಮ ಬಿಡುವು ಅಂತಾನೆ ಹೇಳಬಹುದು. ನಿಜ. ಯಾಕಂದ್ರೆ ಮರುದಿನ ಅಂದ್ರೆ ಮಾರ್ಚ್ 26 ಗುರುವಾರ ಕೋರ್ ವಿಷಯವಾದ ಗಣಿತ ಪರೀಕ್ಷೆ ಇದೆ. ಮ್ಯಾಥ್ಸ್. ಹೌದು, ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಿಪ್ರೇಷನ್ ಬೇಕು. ತದನಂತರ ಮಾರ್ಚ್ 27 ಶುಕ್ರವಾರ ದ್ವಿತೀಯ ಭಾಷೆ ಪರೀಕ್ಷೆ ಇದೆ. ಗಣಿತದ ಒತ್ತಡದ ನಂತರ ಒಂದು ಭಾಷಾ ವಿಷಯ ಇಟ್ಟಿರೋದು ಮೆದುಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡುತ್ತೆ. ಖಂಡಿತ. ಈಗ ಇಲ್ಲಿ ಒಂದು ಬಹಳ ಕುತೂಹಲಕಾರಿ ವಿಷಯ ಇದೆ. ಈ ಸುದೀರ್ಘ ರಜೆಯ ವಿಶ್ಲೇಷಣೆ ಮಾಡ್ಬೇಕು ನಾವು. ಹೌದು. ಮಾರ್ಚ್ 28ರಿಂದ ಶುರುವಾಗುವ ರಜೆಗಳು. ಎಕ್ಸಾಕ್ಟ್ಲಿ. ಮಾರ್ಚ್ 28 ಶನಿವಾರ ಪರೀಕ್ಷೆ ಇಲ್ಲ. ಆಮೇಲೆ ಮಾರ್ಚ್ 29 ಭಾನುವಾರದ ಸಾಮಾನ್ಯ ರಜೆ ಸಿಗುತ್ತೆ. ಮತ್ತೆ ಮಾರ್ಚ್ 30 ಸೋಮವಾರ ಕೂಡ ಪರೀಕ್ಷೆ ಇಲ್ಲ. ಮತ್ತು ಮಾರ್ಚ್ 31 ಮಂಗಳವಾರ ಮಹಾವೀರ ಜಯಂತಿ ರಜೆ ಇದೆ. ಅಂದ್ರೆ ಸತತ 4 ದಿನಗಳ ಕಾಲ ಪರೀಕ್ಷೆಗಳಿಂದ ಬಿಡುವು ಸಿಗ್ತಿದೆ ಮಕ್ಕಳಿಗೆ. ಇದು ಬಹಳ ದೊಡ್ಡ ಗ್ಯಾಪ್ ಅಲ್ವಾ? 4 ದಿನಗಳ ರಜೆ ಅಂದರೆ ಸಾಮಾನ್ಯವಾದ ವಿಷಯ ಅಲ್ಲ ಇದು. ಶೈಕ್ಷಣಿಕವಾಗಿ ಇದೊಂದು ದೊಡ್ಡ ಬ್ರೇಕ್. ಹೌದು. ಈ ಸುದೀರ್ಘ ರಜೆಯ ನಂತರ ಏಪ್ರಿಲ್ 1 ಬುಧವಾರದಂದು ಸಮಾಜ ವಿಜ್ಞಾನ ಪರೀಕ್ಷೆ ಇದೆ. ಸೋಷಿಯಲ್ ಸೈನ್ಸ್ನಂತಹ ವಿಷಯಕ್ಕೆ ಇಷ್ಟು ಉದ್ದದ ರಜೆ ಕೊಟ್ಟಿರೋದು ಆಕ್ಚುಲಿ ತುಂಬಾ ಲಾಜಿಕಲ್ ಆಗಿದೆ. ಹೌದು. ಇತಿಹಾಸದಲ್ಲಿ ಇಸ್ವಿಗಳು, ಘಟನೆಗಳನ್ನ ನೆನ್ಪಿಟ್ಕೊಳ್ಳೋಕೆ ಟೈಮ್ ಬೇಕು. ಆಮೇಲೆ ಏಪ್ರಿಲ್ 2 ಗುರುವಾರ ಮತ್ತೆ ಪರೀಕ್ಷೆ ಇರಲ್ಲ. ಮತ್ತು ಏಪ್ರಿಲ್ 3 ಶುಕ್ರವಾರ ಗುಡ್ ಫ್ರೈಡೆ ಪ್ರಯುಕ್ತ ಸರ್ಕಾರಿ ರಜೆ ಇದೆ. ಅಂದ್ರೆ ಮತ್ತೆ 2 ದಿನ ರಜೆ ಸಿಕ್ತು. ಈ ಗ್ಯಾಪ್ ನಂತರ ಏಪ್ರಿಲ್ 4 ಶನಿವಾರ ವಿಜ್ಞಾನ ಅಂದ್ರೆ ಸೈನ್ಸ್ ಪರೀಕ್ಷೆ ನಡೆಯುತ್ತೆ. ಸೈನ್ಸ್ ಕೂಡ ಒಂದು ಕೋರ್ ಸಬ್ಜೆಕ್ಟ್. ಈ 2 ದಿನಗಳ ಗ್ಯಾಪು ಮಕ್ಕಳಿಗೆ ಸೈನ್ಸ್ ಫಾರ್ಮುಲಾಗಳನ್ನ, ಪ್ರಯೋಗಗಳನ್ನ ರಿವೈಸ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಹೌದು. ಕೊನೆಯದಾಗಿ ಏಪ್ರಿಲ್ 5 ಭಾನುವಾರ ಸಾಮಾನ್ಯ ರಜೆ ಬರುತ್ತೆ. ಮತ್ತು ಏಪ್ರಿಲ್ 6 ಸೋಮವಾರ ಅಂತಿಮವಾಗಿ ತೃತೀಯ ಭಾಷೆಯ ಪರೀಕ್ಷೆ ಇರುತ್ತೆ. ಇದರೊಂದಿಗೆ ಈ ಇಡೀ ವೇಳಾಪಟ್ಟಿ ಮುಕ್ತಾಯವಾಗುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಪರಿಷ್ಕೃತ ವೇಳಾಪಟ್ಟಿ ಬಹಳ ವ್ಯವಸ್ಥಿತವಾಗಿದೆಯಂತ ಹೇಳ್ಬೋದು ನಾವು. ಖಂಡಿತ. ಕಠಿಣವಾದ ಕೋರ್ ವಿಷಯಗಳಾದ ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ನಡುವೆ ಹಬ್ಬಗಳು ಮತ್ತು ರಜೆಗಳು ಬಂದಿರೋದು ತುಂಬಾನೇ ಪ್ಲಸ್ ಪಾಯಿಂಟ್. ಹೌದು. ಓದಲು ಸಾಕಷ್ಟು ಸಮಯಾವಕಾಶ ಸಿಕ್ಕಂತಾಗಿದೆ. ಆದ್ರೂ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಯೋಚನೆ ಕಾಡುತ್ತೆ. ಅದೇನು ಅಂತ ಹೇಳಿ. ಪರೀಕ್ಷೆಗಳ ನಡುವೆ ಇಷ್ಟೊಂದು ದೀರ್ಘವಾದ ರಜೆಗಳು, ವಿಶೇಷವಾಗಿ ಮಾರ್ಚ್ ಅಂತ್ಯದಲ್ಲಿ ಬರುವ 4 ದಿನಗಳ ರಜೆ, ವಿದ್ಯಾರ್ಥಿಗಳ ಓದಿನ ಏಕಾಗ್ರತೆಯನ್ನು ಮತ್ತು ಆಳವಾದ ಅಧ್ಯಯನವನ್ನು ಹೆಚ್ಚಿಸುತ್ತದೆಯಾ? ಅಥವಾ ಪರೀಕ್ಷಾ ಒತ್ತಡದಿಂದಾಗಿ ಓದಿನ ಲಯವನ್ನು ಸಂಪೂರ್ಣವಾಗಿ ತಪ್ಪಿಸ್ತದೆಯಾ ಅನ್ನೋ ಪ್ರಶ್ನೆ. ಹೌದು, ಎಕ್ಸಾಕ್ಟ್ಲಿ. ಪ್ರೆಷರ್ ಇಲ್ಲದಿದ್ದಾಗ ಮಕ್ಕಳು ಓದೋದನ್ನೇ ಮರೆತುಬಿಡುವ ಸಾಧ್ಯತೆ ಕೂಡ ಇದೆ ಅಲ್ವಾ? ಈ ಕುರಿತು ಪ್ರತಿಯೊಬ್ಬರೂ ಯೋಚಿಸಬೇಕಾದ ಅಗತ್ಯ ಖಂಡಿತ ಇದೆ.